ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಮೊದಲಿಗೆ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮ ಸ್ನೇಹಿತರಿಗೆ ಆತ್ಮೀಯವಾದ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿಕೊಳ್ಳಲು ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ನಿಮ್ಮೆಲ್ಲರಿಗೂ ಚಿರಪರಿಚಿತರಾದಂತಹ ಛಲವಾದಿ ನಾರಾಯಣ ಸಾಮಣ್ಣ ಅವರು ಉಪಸ್ಥಿತರಿದ್ದಾರೆ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂತಹ ಸಿಕಲ್ ರಾಮಚಂದ್ರ ಗೌಡರವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯವಾದ ಸುಸ್ವಾಗತವನ್ನ ಕೋರ್ತಾ ಇದ್ದಾರೆ. ಹಾಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಹೊರಳುಕೋಟೆ ಕೃಷ್ಣಮೂರ್ತಿ ಅವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಆತ್ಮೀಯವಾದ ಸುಸ್ವಾಗತವನ್ನ ಕೋರ್ತಾ ಇದ್ದೇವೆ. ಹಾಗೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೊಂಡೇರಳ್ಳಿ ಮುರಳಿಯಣ್ಣವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಮೇಲಿರ್ತಕ್ಕಂಥ ನಮ್ಮೆಲ್ಲರ ನಾಯಕರು, ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿಯವರೇ, ಜೊತೆಗೆ ನಮ್ಮ ಬಿಜೆಪಿಯ ಎಲ್ಲಾ ಮುಖಂಡರು ಇವತ್ತು ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಪ್ರಾಸ್ತಾವಿಕವಾಗಿ ಎರಡು ಮಾತು ಹೇಳ್ತೀನಿ. ತದನಂತರ ವಿಸ್ತಾರವಾಗಿ ಒಂದೊಂದನ್ನಾಗಿ ಬಿಚ್ಚಿಡ್ತಕ್ಕಂಥ ಕಾಂಗ್ರೆಸ್ನ ನಡೆ ಏನಾಗ್ತಾ ಇರ್ತಕ್ಕಂಥದ್ದು ಬಿಚ್ಚಿಡ್ತಕ್ಕಂಥ ಕೆಲಸ ಇವತ್ತು ನಮ್ಮ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಹೇಳ್ತಾರೆ. ಇವತ್ತು ಏನು 3 ವರ್ಷ ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನ ಒಂದು ಸಮಾವೇಶ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ 3 ವರ್ಷದಲ್ಲಿ ಒಂದೇ ಒಂದು ಕಾರ್ಯಕ್ರಮ ಕೂಡ ಹೊಸದಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮ ತಗೊಂಡಿಲ್ಲ. ಆದ್ರೆ ಎಷ್ಟು ಮಟ್ಟಕ್ಕೆ ಕೆಟ್ಟಿದೆ ಅಂತಕ್ಕಂಥದ್ದು ಕಾರ್ಯಕ್ರಮಗಳ ಬಗ್ಗೆ ಇವತ್ತು ನಮ್ಮ ಹತ್ರ ಒಂದು ಲಿಸ್ಟ್ ಇದೆ. ಛಲವಾದಿ ನಾರಾಯಣಸ್ವಾಮಿ ಅವರು ಅದನ್ನು ಬಿಡಿಸಿ ಹೇಳ್ಬೇಕಂತ ವಿನಂತಿ. ಕಾಂಗ್ರೆಸ್ ಸರ್ಕಾರ ಮೂರು ವರ್ಷಗಳ ಸಾಧನಾ ಸಮಾವೇಶ ಅಂತೇಳಿ ಇವತ್ತು ತುಮಕೂರಿನಲ್ಲಿ ದೊಡ್ಡ ಸಮಾರಂಭವನ್ನ ಏರ್ಪಡಿಸಿದ್ದಾರೆ. ಕಾಂಗ್ರೆಸ್ನವರಿಗಿದು ಸಾಧನೆಯಂತೆ ಕಂಡಿದೆ. ರಾಜ್ಯದ ಜನರಿಗೆ ಇದು ವೇದನೆಯಾಗಿದೆ. ಸಾಧನೆ ಏನು ಅಂತಕ್ಕಂಥ ಒಂದು ಮಾತನ್ನು ಕೂಡ ಮುಖ್ಯಮಂತ್ರಿಗಳಾಗ್ಲಿ, ಅವರ ಸಹಪಾಠಿಗಳಾಗ್ಲಿ, ಉಪಮುಖ್ಯಮಂತ್ರಿ ಆಗ್ಲಿ ಯಾರು ಕೂಡ ಹೇಳಿಲ್ಲ. ಒಟ್ಟಾರೆ ಸಾಧನೆ 1 ವರ್ಷ ಆಯ್ತು ಸಾಧನೆ ಮಾಡಿದ್ರು, 2 ವರ್ಷ ಆಯ್ತು ಸಾಧನೆ ಮಾಡಿದ್ರು, 3ನೇ ವರ್ಷದ ಸಾಧನೆ ಸಮಾವೇಶವನ್ನು ಮಾಡಿದ್ರು. ಬಹುಶಃ ಕಿತ್ತಾಡದೆ ಇದ್ರೆ ಇನ್ನೂ 2 ವರ್ಷ ಮಾಡ್ತಾರೆ. ಆದ್ರೆ ಪ್ರಯೋಜನ ಏನು ಅನ್ನೋದು ಯಾರಿಗೂ ಏನು ಆಗಿಲ್ಲ. ಒಟ್ಟಾರೆ ಹೇಳೋದಾದ್ರೆ ಈ ಕಾಂಗ್ರೆಸ್ ಸರ್ಕಾರ ಕಳ್ಳರ ಸಂತೆ ಇದ್ದ ಹಾಗೆ. ಅಲ್ಲಿರುವ ಎಲ್ಲರೂ ಕಳ್ಳರೇ ಆದ್ರೆ ಅದೊಂದು ಸಂತೆ. ಅವರನ್ನ ಪ್ರಶ್ನೆ ಮಾಡೋರು ಅವ್ರ ಪಕ್ಷದಲ್ಲೇ ಯಾರೂ ಇಲ್ಲ. ಜನರು ಪ್ರಶ್ನೆ ಮಾಡಿದ್ರು ಅವ್ರಿಗೆ ಕೇಳೋದಿಲ್ಲ. ಅವ್ರಿಗೆ ಒಂದು ಅನಿಸಿದೆ, ಜನ ನಮಗೆ ಹೆಚ್ಚು ಸ್ಥಾನಗಳನ್ನ ಕೊಟ್ಟು ಬಿಟ್ಟಿದ್ದಾರೆ. ಏನು ಹೇಳಿದ್ರು ಏನು, ವಿರೋಧ ಪಕ್ಷದವರು ಹೇಳಿದ್ರು ಅವ್ರಿಗೆ ಅದನ್ನ ಕಿವಿಗೆ ಹಾಕೊಳ್ಳದೆ ಪ್ರಜಾಪ್ರಭುತ್ವಕ್ಕೆ ದ್ರೋಹ ಮಾಡ್ತಾ, ಜನರಿಗೆ ವಂಚನೆ ಮಾಡ್ತಾ 5 ವರ್ಷ ಲೂಟಿ ಮಾಡಿ ಹೊರಟೋಗ್ಬೇಕು, ಮುಂದೆ ಆಗೋದೇನಿದ್ರು ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ಅವರ ಮನಸ್ಥಿತಿ. ರೈತರ ಆತ್ಮಹತ್ಯೆಗಳು ಬೇಕಾದಷ್ಟು ಆದವು, ಈಗಲೂ ಆಗ್ತಾ ಇವೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ. ಗ್ಯಾರಂಟಿ ಯೋಜನೆಗಳು ನೂರಾರು ಯೋಜನೆಗಳನ್ನು ಹೇಳಿದರು. ಮೊದಲನೇದಾಗಿ 5 ಗ್ಯಾರಂಟಿ ಘೋಷಣೆ ಮಾಡಿದ್ರು. ಹಂತ ಹಂತವಾಗಿ ಬೇರೆಲ್ಲವುಗಳನ್ನು ಕೂಡ ನಾವು ಮಾಡ್ತೇವೆ ಅಂತ ಹೇಳಿದ್ರು. 5 ಗ್ಯಾರಂಟಿಗಳೇ ಯಾವುದೂ ಸರಿಯಾಗಿ ಜನರಿಗೆ ತಲುಪಲಿಲ್ಲ. ನುಡಿದಂತೆ ನಡೆದಿದ್ದೆ. ಅರೆ, ನೀವು ಬಾಯಿ ಮಾತಿನಲ್ಲಿ ಹೇಳ್ಕೊಂಡ್ರೆ ಏನ್ ಪ್ರಯೋಜನ? ಎಲ್ಲಿ ನಡೆದ್ರಿ?
ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಕೊಡೋದು 6 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಾರಿ ಹಾಕ್ತೀರಿ ಬೇರೆಯವರಿಗೆ. ಆದ್ರೂ ನಾವು ಹಿಡ್ದಾಕಿದೀವಿ ನಿಮ್ಮನ್ನ. ಫೆಬ್ರವರಿ ಮಾರ್ಚ್ದು ಯಾಕೆ ಕೊಟ್ಟಿಲ್ಲ ಈ ವರ್ಷದ್ದು ಅಂತ, ಕಳೆದ ವರ್ಷದ್ದು ಅಂತ ಕೇಳಿದ್ವಿ. ಇದು ಡಿಸೆಂಬರ್ ಅಲ್ಲಿ ಕೇಳಿದ್ ನಾವು. ಇಲ್ಲ ಕೊಟ್ಬಿಟ್ಟಿದ್ದೇವೆ ಅಂತ ದಾಖಲೆಗಳು ಬಿಡುಗಡೆ ಮಾಡಿದ ಮೇಲೆ, ಇಲ್ಲ ಬೈ ಐಸೈಟ್ ಕಣ್ತಪ್ಪಿನಿಂದ ಇದಾಗಿಬಿಟ್ಟಿದೆ ಅಂತೇಳಿ ಡಿಪೆಂಡ್ ಮಾಡಿದ್. ಸಿಕ್ಕಾಕೊಂಡ ಮೇಲೆ ಸಚಿವರು ಕಣ್ಣೀರ್ ಹಾಕೊಂಡ್ಬಿಟ್ರು. ತಪ್ಪಾಗೋಗಿ ಸಿಕ್ಕಾಕೊಂಡ್ಮೇಲೆ ಹಂಗೆ ಆಗೋದು. ಆಗ್ಲಿ ನೆಕ್ಸ್ಟ್ ಯಾವಾಗ ಕೊಟ್ರಿ? ಕೊಡ್ಲೇ ಇಲ್ಲ ಇದುವರೆಗೂ. 5,000 ಕೋಟಿ ಎಲ್ಲೋಯ್ತು? ಅವತ್ತೇ ಕೇಳಿದೀವಿ ನಾವು, ಗೃಹಲಕ್ಷ್ಮಿಗೆ ಕೊಡ್ಬೇಕಾಗಿರೋ ಹಣ ಬೇರೆ ಯಾವ ಲಕ್ಷ್ಮಿಗೆ ಹೋಯ್ತು ಹೇಳ್ರಿ ಅಂತ ಕೇಳಿದ್ವಿ ನಾವು. ಪಾಪ ಹೇಳಕ್ ಆಗ್ಲಿಲ್ಲ ಅವ್ರಿಗೆ, ಯಾಕಂದ್ರೆ ನುಂಗೆ ಆಗೋಗಿದೆ. ಲೆಕ್ಕ ಕೊಡಿ, ಕೊಡೋದಿಲ್ಲ. ಅದಾಯ್ತು. ಪರಿಶಿಷ್ಟ ಜಾತಿ ವರ್ಗಗಳಿಗೆ SCP TSP ಹಣ 42,000 ಕೋಟಿ ಇಟ್ಟಿದ್ದೀವಿ ಅಂತ ಹೇಳಿ ದೊಡ್ಡ ಭಾಷಣ ಮಾಡಿ ಹೆಡ್ಲೈನ್ಗಳಲ್ಲಿ ಹಾಕಿಸ್ಕೊಳ್ತಾರೆ, ಪತ್ರಿಕೆಗಳಲ್ಲಿ, ಮೀಡಿಯಾದಲ್ಲಿ. ಅದು 50% ಅಂದ್ರೆ 21,000 ಕೋಟಿ ಬೇರೆ ಬೇರೆ ಇಲಾಖೆಗಳಿಗೆ ಹೋಗ್ತದೆ. ಅದು ಜನರಿಗೆ ಸಿಗೋದೇ ಇಲ್ಲ, 1 ರೂಪಾಯಿ ಸಿಗೋದಿಲ್ಲ. 21,000 ಕೋಟಿ ಮಾತ್ರ ಉಳಿತದೆ. ಅದರಲ್ಲಿ 14,000 ಕೋಟಿ ಗ್ಯಾರಂಟಿಗಳಿಗೆ ಅಂತ ತೆಗೆದುಬಿಟ್ಟಿದ್ದೀರಿ. ಅಲ್ಲಿಗೆ ಉಳಿದಿದ್ದೆಷ್ಟು? ಕೇವಲ 7,000 ಕೋಟಿ. ಅದು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಲಾಖೆಗೆ ಕೊಟ್ಟು ಸಂವಿಧಾನ ದಿನಾಚರಣೆಗೆ ದುಡ್ಡು. ಯಾಕಂದ್ರೆ ದಲಿತರಿಗೆ ಮಾತ್ರ ಸಂವಿಧಾನ ಇರೋದು ಈ ದೇಶದಲ್ಲಿ, ಬೇರೆಯವರಿಗೆಲ್ಲ ಸಂವಿಧಾನ ಸಂಬಂಧ ಇಲ್ಲ. ಪ್ರಜಾಪ್ರಭುತ್ವ ದಿನಾಚರಣೆಗೆ ಹಣ, ಯಾವುದೇ ಸಣ್ಣ ಪುಟ್ಟ ಇದ ಬಂದ್ರೆ ಎಲ್ಲಾ ಕಾರ್ಯಕ್ರಮಗಳಿಗೂ ಅದೇ ಹಣ. ಮಾನ್ಯ ಮಹದೇವಪ್ಪನವರ ಕ್ಷೇತ್ರದಿಂದ ಬೆಳಗ್ಗೆ ಒಬ್ಬ ಹುಡುಗ ಫೋನ್ ಮಾಡ್ತಾನೆ, ಅಣ್ಣ ನಾನು ಸೋಷಿಯಲ್ ವೆಲ್ಫೇರ್ ಅಲ್ಲಿ ಪರ್ಮಿಷನ್ ತಗೊಂಡು ಆಸ್ಟ್ರೇಲಿಯಾದಲ್ಲಿ ಹೊರದೇಶದಲ್ಲಿ ಓದ್ಲಿಕ್ಕೆ ನನ್ನ ಮಗಳನ್ನ ಕಳಿಸಿದೆ. ಪರ್ಮಿಷನ್ ಏನೋ ಕೊಟ್ರು, 2 ವರ್ಷ ಆಯ್ತು, ಇದುವರೆಗೂ ಆ ಫೀಸ್ ಕಟ್ಟಕ್ಕೆ ದುಡ್ಡೇ ಕೊಡ್ತಾ ಇಲ್ಲ. ಇದು ಬೇರೆ ಕ್ಷೇತ್ರದವ್ರದ್ದು ಕಷ್ಟ ಆದ್ರೆ ಹೇಳ್ಕೊಂಡ್ರೆ ಪರವಾಗಿಲ್ಲ, ಏನೋ ಅವ್ರ ಗಮನಕ್ಕೆ ಬಂದಿಲ್ವೇನೋ. ಟಿ ನರಸೀಪುರ ಮಹದೇವಪ್ಪನವ್ರದೇ ಕ್ಷೇತ್ರ, ಆಸ್ಟ್ರೇಲಿಯಾದಲ್ಲಿ ಓಡ್ತಿದ್ದಾಳೆ. ಅವ್ರಿಗೆ ಅಂದ್ರ ಮೇಲೆ ಅವರ ಎಜುಕೇಶನ್ಗೂ ಕೂಡ ನೀವು ಹಣ ಕೊಡ್ತಾ ಇಲ್ಲ. ಗ್ಯಾರಂಟಿ ಸರ್ವರಿಗೂ ಫ್ರೀ ಅಂತಿತ್ತು. ಮುಖ್ಯಮಂತ್ರಿಗಳ ಭಾಷಣ ನೀವೆಲ್ಲ ಕೇಳಿರ್ತೀರಿ, ನನಗೂ ಫ್ರೀ, ನಿನಗೂ ಫ್ರೀ, ಏನೋ ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಹಾದೇವಪ್ಪ ನಿನಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂದ್ರಿ. ಆಯ್ತಪ್ಪ, ನಿಮ್ಮ ಹೆಂಡತಿಗೂ ನಿಮಗೂ ಫ್ರೀ ಆಗಿರ್ಬೋದು. ಗ್ಯಾರಂಟಿಗಳು ನೀವೇನು ಅನೌನ್ಸ್ ಮಾಡಿದ್ರೆ ಆ ಗ್ಯಾರಂಟಿಗಳನ್ನ ಕೊಟ್ಟೇ ಇಲ್ಲ. ಆ ಗ್ಯಾರಂಟಿ ಹಣ 52,000 ಕೋಟಿ ಅಂತ ಹೇಳಿದಿರಲ್ಲ, ಅದರಲ್ಲಿ ದಲಿತರಿಗೆ ಹಣ ಕೊಟ್ಟಿಲ್ಲ. ಅವ್ರಿಗಾಗಿ ಅವರ ಅಸೆಟ್ ಕ್ರಿಯೇಟ್ ಮಾಡ್ಲಿಕ್ಕೆ, ಅವರ ವಿದ್ಯೆಗೆ ಫೀಸ್ ಕಟ್ಟಲಿಕ್ಕೆ, ಶಾಲಾ ಕಾಲೇಜುಗಳಿಗೆ ಸೇರ್ಲಿಕ್ಕೆ ಕೊಡ್ಲಿಕ್ಕೆ, ಅವರಿಗೆ ಆಸ್ತಿ ಮಾಡಿಕೊಡ್ಲಿಕ್ಕೆ, ಅಸೆಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟ ಹಣವನ್ನ ನೀವು ಈ ತಾತ್ಕಾಲಿಕ ನಿಮ್ಮ ಯೋಜನೆಗಳು ಅಂತವುಗಳಿಗೆ ಅದನ್ನು ಯೂಸ್ ಮಾಡಿದ್ದೀರಿ. ಇದು ಅಸಂವಿಧಾನಿಕ. ನೀವು ದಲಿತರಿಗೆ ಮಾಡಿದ ದ್ರೋಹ. ಇದಕ್ಕಾಗಿ ಖುಷಿಯಾಗಿ ದಲಿತರಿಗೆ ನಾವು ಮಾಡಿದ ದ್ರೋಹಕ್ಕಾಗಿ 3ನೇ ವರ್ಷದ ಸಾಧನೆ ಸಮಾವೇಶ ಅಂತ ಏನಾದ್ರು ಮಾಡ್ತಿದ್ದೀರಾ? 3 ವರ್ಷಕ್ಕೆ 3 ನಾಮ ಹಾಕಿದ್ದಾರೆ ಜನರಿಗೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ನೇರವಾಗಿ ಅಕೌಂಟ್ಗಳಿಗೆ. ನೋಡಿ, ಇಂಥ ದೊಡ್ಡ ಕಳ್ಳತನ, ಇಂಥ ಲೂಟಿ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ಲಂಚ ಹೊಡಿಬಹುದು, ಅದನ್ನ ಮಾತ್ರ ನೋಡಿದ್ವಿ. ಏನಾದ್ರೂ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಾಗ ಲಂಚ ಹೊಡೆಯೋದು ಅದು ನಾವು ಕಂಡಿದ್ದದ್ದು. ಈಗ ಸರ್ಕಾರಿ ಖಜಾನೆ ಹಣವನ್ನ ಇವರು ವೈಯಕ್ತಿಕ ಖಾತೆಗಳಿಗೆ ವರ್ಗಾವಣೆ ಮಾಡ್ಕೊಳ್ತಾರಲ್ಲ, ಇದಕ್ಕಿಂತ ದೊಡ್ಡ ಕಳ್ಳತನ, ದ್ರೋಹ, ಲೂಟಿ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕಾಂಗ್ರೆಸ್ನವರಿಗೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇರತಕ್ಕಂಥ. ಸಿಕ್ಕಾಕೊಂಡ್ರು. ಇನ್ನೂ ಎನ್ಕ್ವೈರಿ CBI ಇದು ನಡೀತಾ ಇದೆ. ಅದರ ಮಧ್ಯದಲ್ಲಿ ಆವತ್ತು ಮಂತ್ರಿಗಿರಿಯನ್ನು ಕಳ್ಕೊಂಡ ನಾಗೇಂದ್ರ ಅವರು ಇದುವರೆಗೂ ವಾಪಸ್ ಬರ್ಲಿಕ್ಕಾಗಿಲ್ಲ. ಯಾಕೆ ಅಂತಂದ್ರೆ ಸಿಕ್ಕಾಕೊಂಡಿದ್ದಾರೆ. ಸಿಕ್ಕಾಕೊಂಡ್ಮೇಲೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಆ ಹಣ ಎಲ್ಲ ರಿಕವರಿ ಮಾಡಿಬಿಟ್ಟಿದ್ದೀವಿ. ಎಲ್ಲಿ ಮಾಡಿದ್ರು? ಮುಖ್ಯಮಂತ್ರಿ ತಾನೇ 14 ಸೈಟ್ಗಳನ್ನ ಕದ್ದು ಮೂಡಾದಲ್ಲಿ, ಅದು ನನ್ನ ಸ್ವಂತದ್ದು, ನನ್ನ ಹೆಂಡತಿಗೆ ಬೇರೆ ಇದು ಅವರ ಅಣ್ಣ ಅವರು ಕುಂಕುಮ ಭಾಗ್ಯ ಅಂತ ಕೊಟ್ಟಿದ್ದು, ಏನೆಲ್ಲ ಡಿಪೆಂಡ್ ಮಾಡಿದ್ರಿ. ರಾತ್ರಿ ವಾಪಸ್ ಕೊಟ್ಬಿಟ್ರಿ. ಯಾಕೆ? ನಿಮ್ಮ ಸ್ವಂತದ್ದಾದ್ರೆ ಯಾಕೆ ಕೊಟ್ರಿ? ಅಂದ್ರೆ ಕದ್ದು ಮಾಲು, ಅದಕ್ಕೆ ವಾಪಸ್ ಕೊಟ್ಬಿಟ್ರಿ. ಆಯ್ತು. ಯಾರೇ ಕಳ್ಳತನ ಮಾಡಿ ಕದ್ದೋರು ಶಿಕ್ಷೆ ಆಗ್ಬೇಕ ಬೇಡ? ಕಾಂಗ್ರೆಸ್ನ ಹೊಸ ನೀತಿ ಹೊಂದಿದೆ, ಯಾರು ಬೇಕಾದ್ರೂ ಇನ್ಮೇಲೆ ಕದಿಬಹುದು, ಯಾರು ಬೇಕಾದ್ರೂ ಕದಿಬಹುದು. ಮಾಲ್ ವಾಪಸ್ ಕೊಟ್ಬಿಟ್ರೆ ನೋ ಕೇಸ್, ಅವ್ರ ಮೇಲೆ ಕೇಸ್ ಇರಲ್ಲ ಇನ್ನು ಮೇಲೆ. ಯಾಕಂದ್ರೆ ಕಾಂಗ್ರೆಸ್ನ ಹೊಸ ನೀತಿ. 5 ಎಕರೆ ಏರ್ಪೋರ್ಟ್ ಹತ್ರ ಸುಮಾರು 106 ಕೋಟಿ ಬಾಳ್ತಕ್ಕಂತ ಜಮೀನು, ಅಲ್ಲಿಯೂ ಕೂಡ ಖರ್ಗೆ ಅಂಡ್ ಫ್ಯಾಮಿಲಿ ಅವರು ಎಲ್ಲ ತತ್ವ ಸಿದ್ಧಾಂತಗಳನ್ನ ಕಾಳಿಗೆ ತೋರಿ ಅಲ್ಲೂ ಮಾಡ್ಕೊಂಡಿದ್ರು. ನಾವು ಕೇಳಿದ ತಕ್ಷಣ ಅದನ್ನು ವಾಪಸ್ ಕೊಟ್ರು. ಅವ್ರ ಮೇಲೂ ಕೇಸ್ ಇಲ್ಲ. ಈ ರೀತಿ ಈ ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ನೀವು ಚಿಕ್ಕಬಳ್ಳಾಪುರನೇ ನೋಡಿ, ಎಂತ ಪರಿಸ್ಥಿತಿ ಇದೆ. ರಸ್ತೆಗಳಲ್ಲಿ ಓಡಾಡಕ್ ಆಗೋದಿಲ್ಲ. ಇನ್ನು ಹಳ್ಳಿಗಳ ಪಾಡೇನು? ನಾನು ನಿನ್ನೆ ಕೇರಳದಿಂದ ಬಂದೆ. ಕ್ಯಾಲಿಕಟ್ಟಲ್ಲಿ ಒಂದು ಸ್ವಂತ ಕಾರ್ಯಕ್ಕೆ ಹೋಗಿದ್ದೆ. ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂತಂದ್ರೆ, ಒಂದು ರಸ್ತೆಯಲ್ಲೇ ಒಂದು ಸಣ್ಣ ಗುಂಡಿ ಇಲ್ಲ. ನೀವು ಯಾವುದೇ ರಸ್ತೆಗೆ ಹೋಗ್ರಿ, ಸರಾಗವಾಗಿ ಹೋಗ್ಬೋದು ಗಾಡಿಗಳು. ಈ ನಮ್ಮ ದೇಶದಲ್ಲೂ ಇಷ್ಟು ಚೆನ್ನಾಗಿ ರಸ್ತೆಗಳು ಇರ್ತವೆ ಅನ್ನೋದು ನಾನು ಅಲ್ಲೇ ನೋಡಿ. ಟ್ರಾಫಿಕ್ ಅಂದ್ರೆ ಟ್ರಾಫಿಕ್. ಯಾಕೆ? ಅವಿವೇಕಿ ಒಬ್ಬ ಮಂತ್ರಿ ಮಾತಾಡ್ತಾನೆ, ನಮ್ಮಲ್ಲಿ ಟ್ರಾಫಿಕ್ ಯಾಕೆ ಆಗ್ಬಿಟ್ಟಿದೆ ಅಂದ್ರೆ ತುಂಬಾ ಡೆವಲಪ್ಮೆಂಟ್ ಆಗ್ಬಿಟ್ಟಿದೆ ಬೆಂಗಳೂರು, ಅದರಿಂದ ಬಹಳ ಜನ ಬಂದ್ಬಿಟ್ಟು ಸೆಟ್ಲ್ ಆಗ್ಬಿಟ್ಟು ಗಾಡಿಗಳು ಜಾಸ್ತಿ ಆಗ್ಬಿಟ್ಟವೆ ಅಂತ. ಆದ್ರೆ ಒಂದು ರಸ್ತೆನಲ್ಲಿ ಹೋಗ್ಬೇಕಾದ್ರೆ, ಒಂದು ರಸ್ತೆನಲ್ಲಿ ಸಂಪೂರ್ಣ ಗುಂಡಿಗಳು ಬಿದ್ದಿದ್ರೆ ಯಾವ ಗಾಡಿ ಸರಾಗವಾಗಿ ಹೋಗ್ಲಿಕ್ಕಾಗತ್ತೆ? ಅದಾದ್ಮೇಲೆ ಗುಂಡಿ ಮುಚ್ಚಲಿಲ್ಲ ಅಂತ ನಾವು ಕೇಳಿದ್ವಿ, ನಾವು ಪ್ರೊಟೆಸ್ಟ್ ಮಾಡಿದ್ವಿ. ಕೆಲವು ಗುಂಡಿಗಳನ್ನು ಮುಚ್ಚೋ ಕೆಲಸ ನಾವೇ ಮಾಡಿದ್ವಿ ಭಾರತೀಯ ಜನತಾ ಪಕ್ಷದಿಂದ. ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು, ನಾವು, ವಿಜೇಂದ್ರ ಇವರೆಲ್ಲ ಸೇರಿ ಗುಂಡಿ ಮುಚ್ಚೋ ಕೆಲಸ ಮಾಡಿದ್ವಿ. ನಾಚಿಕೆ ಆಗಿ ಅವರು ಗುಂಡಿ ಮುಚ್ಚೋ ಅಂತ ಕೆಲಸ ಮಾಡಿದ್ರು. 2 ವರ್ಷದ ಹಿಂದೆ ಗುಂಡಿ ಮುಚ್ಚಲಿಕ್ಕೆ 4,700 ರೂಪಾಯಿ ಒಂದು ಗುಂಡಿ ಮುಚ್ಚಲಿಕ್ಕೆ ನಮ್ಗೆ ಉತ್ತರ ಕೊಟ್ಟಿದ್ದಾರೆ. 4,700 ರೂಪಾಯಿ ಒಂದು ಗುಂಡಿಗೆ ಮುಚ್ಚಲಿಕ್ಕೆ ಖರ್ಚಾಗತ್ತೆ ಟಾರ್ ಹಾಕಿ. ಈ ಸಾರಿ ಗುಂಡಿ ಮುಚ್ಚಿದ್ದಾರೆ 1 ಲಕ್ಷ ರೂಪಾಯಿ ಒಂದು ಗುಂಡಿ ಮುಚ್ಚಲಿಕ್ಕೆ. ಈ ಕಾಂಗ್ರೆಸ್ ಅನ್ನೇ ಹಾಕಿ ಮುಚ್ಚಿರ್ಬೇಕು ಅದರಲ್ಲಿ. ಯಾಕಂತಂದ್ರೆ ಅಷ್ಟು ದೊಡ್ಡ ಗುಂಡಿ ಇರ್ಬೇಕಲ್ಲ, ಬಹುಶಃ ಕಾಂಗ್ರೆಸ್ನೇ ಆ ಗುಂಡಿಗೆ ಹಾಕಿ ಮುಚ್ಚಿರ್ಬೇಕು. ಇಲ್ಲ ಅಂದ್ರೆ ಇನ್ ಮುಂದೆ ಯಾವತ್ತೂ ಇಲ್ಲಿ ಗುಂಡಿ ಬೀಳಲೇಬಾರ್ದು ಅಂತ ಚಿನ್ನ ಬೆಳ್ಳಿ ಏನಾದ್ರೂ ಹಾಕಿರ್ಬೇಕು. ಇದನ್ನು ಎಲ್ಲಾದ್ರೂ ತಾವು ನೋಡಿರ್ಲಿಕ್ಕೆ ಸಾಧ್ಯ ಇದೆಯಾ? ಇಂಥ ಒಂದು ಕೆಟ್ಟ ಸರ್ಕಾರವನ್ನು ಯಾವತ್ತೂ ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನೆ ತಾನೇ ಹೊರ ದೇಶದವರೊಂದಿಗೆ ಹೊಂದಿರತಕ್ಕಂಥ ಆ ಒಂದು ಸ್ನೇಹ, ಇದಕ್ಕೆಲ್ಲ ಕಾರಣ ಇದೆ. ಯಾವ ದೇಶಗಳು ಕೂಡ ಇವತ್ತು
ನಮ್ಮನ್ನ ವಿರೋಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ಎಡಬಲದಲ್ಲಿ ಇರ್ತಕ್ಕಂಥ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶ ಬಿಟ್ರೆ, ಈ ಪರಿಸ್ಥಿತಿಯಲ್ಲಿದ್ದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವತ್ತು ಯಥೇಚ್ಛವಾಗಿ ಅದರ ಬೆಲೆ ಹೆಚ್ಚಾಗಿ, ತೈಲ ಬೆಲೆ ಇದ್ರೂ ಕೂಡ ಜನರ ಮೇಲೆ ಹೊರೆ ಬೀಳಬಾರದು ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕಾಗಿದ್ದ ಟ್ಯಾಕ್ಸ್ ಏನಿತ್ತು 10 ರೂಪಾಯಿ, ಡೀಸೆಲ್ ಮೇಲೂ 10 ರೂಪಾಯಿ ಇತ್ತು, ತೆಗೆದ್ರು ಅದನ್ನ ವಿತ್ಡ್ರಾ ಮಾಡಿದ್ದಾರೆ. ಪೆಟ್ರೋಲ್ ಮೇಲೆ ಅದನ್ನು ವಿತ್ಡ್ರಾ ಮಾಡಿದ್ದಾರೆ. ಜನರ ಮೇಲೆ ಹೊರೆ ಬೀಳಬಾರ್ದು. ಈಗ ಅವ್ರಿಗೆ ಸಿಗ್ತಾ ಇರೋದು ಕೇವಲ 9 ರೂಪಾಯಿ 40 ಪೈಸಾ ಕೇಂದ್ರ ಸರ್ಕಾರಕ್ಕೆ. ರಾಜ್ಯ ಸರ್ಕಾರಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು 29 ರೂಪಾಯಿ 80 ಪೈಸಾ, ಅಂದ್ರೆ 30 ರೂಪಾಯಿ ಇವರು ಟ್ಯಾಕ್ಸ್. ಹಾಲಿನ ಮೇಲೆ ದರ ಹೆಚ್ಚು ಮಾಡಿದ್ರು, ನಾವು ಸಹಿಸ್ಕೊಂಡ್ವಿ. ಸ್ಟ್ಯಾಂಪ್ ಡ್ಯೂಟಿ ಮೇಲೆ ದರ ಹೆಚ್ಚು ಮಾಡಿದ್ರು, ನಾವು ಸಹಿಸ್ಕೊಂಡ್ವಿ. ವಿದ್ಯುತ್ ಮೇಲೆ 3-4 ಸಾರಿ ಫ್ರೀ ಅಂತ ಹೇಳಿದ್ರು, ಆದ್ರೆ ವಿದ್ಯುತ್ ಮೇಲೆ 3-4 ಸಾರಿ ಹೆಚ್ಚಿಸಿದ್ದಾರೆ, ನಾವು ತಡ್ಕೊಂಡ್ವಿ. ಮದ್ಯದ ಮೇಲೆ ದರ ಹೆಚ್ಚು ಮಾಡಿದ್ರು, 50 ರೂಪಾಯಿ 60 ರೂಪಾಯಿ ಮಾಡಿದ್ರು ಒಂದೊಂದು ಕ್ವಾರ್ಟರ್ ಮೇಲೆ, ಅದನ್ನು ಒಪ್ಕೊಂಡ್ವಿ. BMTC ಟಿಕೆಟ್ ದರ ಹೆಚ್ಚು ಮಾಡಿದ್ರು, ಮೆಟ್ರೋ ಟಿಕೆಟ್ ದರ ಹೆಚ್ಚು ಮಾಡಿದ್ರು, ಮನೆ ನೋಂದಣಿ ಶುಲ್ಕಗಳನ್ನು ಹೆಚ್ಚು ಮಾಡಿದ್ರು, ವಾಹನಗಳ ಮೇಲೆ ತೆರಿಗೆ ಹೆಚ್ಚು ಮಾಡಿದ್ರು. ಇಷ್ಟೆಲ್ಲ ಬೇಕಾದಷ್ಟು ಮಾಡಿದ್ದಾರೆ. ನಿರುದ್ಯೋಗ ಸಮಸ್ಯೆ ಅಂತೂ ಕೇಳುವಂತ ಬೇಡ, ಅಷ್ಟಿದ್ದಾರೆ. ಆದ್ರೆ ಇಷ್ಟೆಲ್ಲ ನಾವು ಸಹಿಸ್ಕೊಂಡ್ವಿ. ನಿನ್ನೆ 3 ರೂಪಾಯಿ ಆಗಿದ ತಕ್ಷಣನೇ ಪೆಟ್ರೋಲ್ಗೆ ಬೆಂಕಿ ಬಿದ್ದಿಲ್ಲ, ಇವರಿಗೆ ಬೆಂಕಿ ಬಿದ್ದುಬಿಟ್ಟಿದೆ. ಆದ್ರೆ ನೀವು ಡೀಸೆಲ್ ಮೇಲೆ ಪೆಟ್ರೋಲ್ ಮೇಲೆ ನೀವು ಏರಿಕೆ ಮಾಡಿದ್ರಲ್ಲ, ಯಾಕೆ ನಿಮ್ಗೆ ಯಾಕೆ ಅನ್ಸ್ಲಿಲ್ಲ ಅವಾಗ ಕಡಿಮೆ ಮಾಡ್ಬೇಕಾಗಿತ್ತು ಅಂತ? ಈಗ 30 ರೂಪಾಯಿ ಇದೆಯಲ್ಲ, ಕೇಂದ್ರದ ಬೆಲೆ ಎಷ್ಟಿದೆಯೋ, ಎಷ್ಟು ಟ್ಯಾಕ್ಸ್ ತಗೋತಾರೋ ನೀವು ಅಷ್ಟೇ ತಗೊಳ್ಳಿ. 20 ರೂಪಾಯಿ ಕಡಿಮೆ ಆಗುತ್ತಲ್ಲ ಅವಾಗ. 30 ರೂಪಾಯಿ ಯಾಕೆ ಇಟ್ಟಿದ್ದೀರಿ ನೀವು? ಯಾಕೆ ಮೋದಿ ಮಾತ್ರ ಎಲ್ಲ ಕಡಿಮೆ ಮಾಡಬೇಕು, ಕೇಂದ್ರ ಸರ್ಕಾರ ಮಾತ್ರ ಕಡಿಮೆ, ನೀವು ಹೆಚ್ಚಿಸ್ತಾ ಹೋಗ್ಬೇಕಾ ಕಾಂಗ್ರೆಸ್ನವ್ರೆ? ಈ ರೀತಿ ಮಾಡಿ ಸಾಧನೆ ಬೇರೆ ಸಮಾವೇಶಗಳ. ಯಾವ ಸಾಧನೆ ನಿಮ್ದಿದೆ ಇಲ್ಲಿ? ನಿಮ್ಮ ಸಾಧನೆ ಶೂನ್ಯ. ಯಾವ ಜನರಿಗೂ 3 ಕಾಸಿನ ಉಪಕಾರ ನೀವು ಮಾಡಿಲ್ಲ. ಲೂಟಿ ಮಾತ್ರ ತಪ್ಪಿಲ್ಲ, ಎಲ್ಲಾದ್ರಲ್ಲೂ ಲೂಟಿ. ಅರೆ ನಾವು ಗುಂಡಿ ತೆಗೆಯೋದ್ರಲ್ಲಿ 1 ಲಕ್ಷ ರೂಪಾಯಿ ಮಾಡಿದ್ದೆ, 4,000 ಇದ್ದದ್ದನ್ನ ನೀವು 1 ಲಕ್ಷ ರೂಪಾಯಿ ಮಾಡ್ತೀರಂತಂದ್ರೆ ಇತಿಮಿತಿ ಇದೆಯಾ ನಿಮಗೆ? ಬೆಂಗಳೂರನ್ನ ನೀವು ಬದುಕಿಸ್ತೀರಾ? ಈ ರಾಜ್ಯ ಉಳಿತದ? ಇದನ್ನ ಜನ ಕೇಳಿದ್ರೆ ಅವರ ಬಗ್ಗೆ ಗೌರವವೂ ಇಲ್ಲ. ಹೀಗೆ ಅನೇಕ ರೀತಿಯಲ್ಲಿ ನಾವು ಎಷ್ಟು ಪ್ರಶ್ನೆ ಮಾಡಿದ್ರು ಕೂಡ ಅವರು ಅದಕ್ಕೆ ಉತ್ತರ ಕೊಡೋದಿಲ್ಲ. ಇವತ್ತು ಸಾಧನಾ ಸಮಾವೇಶ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದು ಸಾಧನೆ ಅಲ್ಲ, ಜನರ ವೇದನೆಯ ಸಮಾವೇಶ. ಜೊತೆಗೆ ಇವತ್ತು ನೋಡ್ರಿ, ಕಾಂಗ್ರೆಸ್ ಈಗ ಈ ದೇಶದಲ್ಲಿ ಉಳಿಗಾಲ ಇಲ್ಲ. ಅದಕ್ಕೆ ಕಾಂಗ್ರೆಸ್ ಅನ್ನ ಮುಗಿಸ್ಲಿಕ್ಕೆ ರಾಹುಲ್ ಗಾಂಧಿ ಒಬ್ಬರೇ ಸಾಕು. ಯಾಕಂತಂದ್ರೆ ಮಹಾತ್ಮ ಗಾಂಧಿ ಅವರು ಹೇಳಿದ್ರು, ನಾವು ಚುನಾವಣೆಗಾಗಿ ಕಾಂಗ್ರೆಸ್ ಕಟ್ಟಿದ್ದಲ್ಲ, ಬ್ರಿಟಿಷರೇ ಕಟ್ಟಿದ್ದು. ಅದನ್ನು ಕೂಡ ಎವೋ ಹ್ಯೂಮ್ ಅಂತಕ್ಕಂಥ ಬ್ರಿಟಿಷ್ನವರು ಅದನ್ನು ಕಟ್ಟಿದ್ದಾಗ ಅದನ್ನೇ ಮುಂದುವರ್ಸ್ಕೊಂಡು ಬಂದ್ರು. ಸ್ವತಂತ್ರಕ್ಕಾಗಿ ಎಲ್ಲರೂ, ಈ ದೇಶದ ಸಕಲ ವಾಸಿಗಳು, ಇದೇನು ಕಾಂಗ್ರೆಸ್ ಅಂತ ಇವತ್ತು ಹೇಳ್ಕೊಳ್ತಾರೆ ಅವ್ರು ಮಾತ್ರ ಅಲ್ಲ, ಎಲ್ಲರೂ ಇದ್ದು ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರು ಆ ಕಾಲ. ಅದಕ್ಕೆ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ, ಸ್ವತಂತ್ರ ಬಂದಾಯ್ತು, ಇದನ್ನ ಬರ್ಖಾಸ್ತು ಮಾಡ್ಬಿಡಿ, ನಿಮ್ಮ ರಾಜಕೀಯ ಪಕ್ಷಗಳನ್ನ ನೀವು ಕಟ್ಕೊಳ್ಳಿ ಅಂತಂದ್ರೆ ಬಿಡ್ಲಿಲ್ಲ. ಅದನ್ನೇ ಮುಂದುವರ್ಸ್ಕೊಂಡು ಇವತ್ತಿಗೂ ನಾವೇ ಸ್ವತಂತ್ರ ತಂದಿದ್ದು, ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರು ಅದ್ರಲ್ಲಿ ಯಾರೂ ಇಲ್ಲ. ಇವತ್ತು ಪ್ರಶ್ನೆ ಮಾಡಿದ್ದೆ ಸ್ವತಂತ್ರಕ್ಕಾಗಿ RSS ನವರಾಗ್ಲಿ BJP ಅವರಾಗ್ಲಿ, ನೀವಲ್ಲ, ನಿಮ್ ಮನೆ ನಾಯಿ ಕೂಡ ಹೋಗಿಲ್ಲ ಅಂತ ಅಂದ್ರೆ ಕಾಂಗ್ರೆಸ್ ಮನೆಗೆ ನಾಯಿಗಳೆಲ್ಲ ಹೋಗಿದ್ವಾ?
ಏನ್ ಕಾಂಗ್ರೆಸ್ನ ಸ್ವಂತ ಅಲ್ಲ, ಸ್ವತಂತ್ರ ಈ ಭಾರತೀಯ ಪ್ರತಿಯೊಬ್ಬರ ಅಸ್ಮಿತೆ. ಅದು ಎಲ್ಲರ ತ್ಯಾಗದಿಂದ ಇದು ಸ್ವತಂತ್ರ ಸಿಕ್ಕಿರೋದು. ಆ ಕಾರಣದಿಂದ ಏನು ನಮ್ಮ ಮಹಾತ್ಮ ಗಾಂಧಿ ಅವರು ಹೇಳಿದ್ರು ಅದನ್ನ ನೆರವೇರಿಸ್ಕೊಡ್ಲಿಕ್ಕೆ ಸದ್ಯಕ್ಕೆ ಒಬ್ರು ಹುಟ್ಟಿದ್ದಾರೆ. ಅವ್ರ ಹೆಸರೇ ರಾಹುಲ್ ಗಾಂಧಿ. ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ಸು ನೆಲಸಮ ಆಗತ್ತೆ. ಅದು ಎಲ್ಲಾ ಕಡೆಯಿಂದ ಒಂದೊಂದೇ ಆಗಿ ಉತ್ತರ ಭಾರತದಿಂದ ಎಲ್ಲ ಮುಗಿತಾ ಬಂತು. ಈಗ ದಕ್ಷಿಣ ಭಾರತಕ್ಕೆ ಬರ್ತಿದೆ. ಏನೋ ಮೊನ್ನೆ ಆಲ್ಟರ್ನೇಟಿವ್ ಇಲ್ಲ ಅಂತೇಳಿ ಕೇರಳದಲ್ಲಿ 7 ಪಾರ್ಟಿಗಳ ಕಿಚಡಿ ಸರ್ಕಾರ ಒಂದು ನೆನ್ನೆ ತಾನೇ ಆಗಿದೆ. ಕಿಚಡಿ ಸರ್ಕಾರ ಅದು. ಯಾಕಂತಂದ್ರೆ UDF LDF ಬಿಟ್ರೆ ಬೇರೆ ಯಾವುದೂ ಇಲ್ಲ. ನಮ್ಮ ಈಗ ದಾಪುಗಾಲನ್ನು ನಾವು ಕೂಡ ಹಾಕಿದ್ದೀವಿ, 3 ಸೀಟ್ಗಳನ್ನ ಅಲ್ಲಿ ಗೆದ್ದಿದ್ದೀವಿ. ಅದು ಬಿಟ್ರೆ ಅವ್ರಿನ್ನೇನು ಇಲ್ಲ. ಹಿಮಾಚಲ್ ಪ್ರದೇಶ ಇದೆ, ಮುಂದಿನ ಚುನಾವಣೆಯಲ್ಲಿ ಅವ್ರು ಇರಲ್ಲ. ತೆಲಂಗಾಣ ಅವ್ರು ಇರೋದಿಲ್ಲ, ಕರ್ನಾಟಕದಲ್ಲೂ ಇರೋದಿಲ್ಲ. ಮುಗ್ದೋಯ್ತಲ್ಲ. ಮುಂದೆ ಚುನಾವಣೆ ಆಗೋಷ್ಟೊತ್ತಿಗೆ ಕೇರಳದಲ್ಲೂ ಹೊರಟೋದ್ರೆ ಆಮೇಲೆ ಈ ದೇಶದಲ್ಲಿ ಅವರದು ಅಸ್ತಿತ್ವನೇ ಇರೋದಿಲ್ಲ. ಹೀಗೆ ಕಾಂಗ್ರೆಸ್ ಬಂದಿದೆ. ಕರ್ನಾಟಕದ ಮಟ್ಟಕ್ಕೆ ಸಿದ್ದರಾಮಯ್ಯನವರು ಸ್ವಲ್ಪ ಸುಳ್ಳುಗಳನ್ನ ಹೇಳಿ ಅವ್ರನ್ನ ಹಿಡಿದು ಇವ್ರನ್ನ ಹಿಡಿದು ಎಲ್ಲ ಮಾಡಿ ನಮ್ಮೇಲೆ ಒರೆಸಿದ್ರಲ್ಲ. 40% ಸರ್ಕಾರ ಅಂತ. ಅದು ಅವ್ರು ಏನಾದ್ರು ಪ್ರೂವ್ ಮಾಡ್ಲಿಕ್ಕೆ ಆಯ್ತಾ? ಯಾರ ಕೈಯಲ್ಲಿ ಇವ್ರು ಹೇಳಿಸಿದ್ರು 40% ಸರ್ಕಾರ ಅಂತ, ಅವರೇ ಇವಾಗ 70-80% ಸರ್ಕಾರ ಅಂತ ಹೇಳ್ತಿದ್ದಾರೆ. ಅದನ್ನು ಒಪ್ಕೊಳ್ಬೇಕಲ್ಲ ಈಗ ಅವರು. ಒಂದೇ ಒಂದು ಕೆಲಸ ನಡೀತಾ ಇಲ್ಲ, ಕಾಂಟ್ರಾಕ್ಟ್ ಇಲ್ಲ. ಇವರು ಬಂದ ದಿವಸದಿಂದ ಇವತ್ತಿನವರೆಗೂ ಇದಿಲ್ಲ. ಇವರು ಬಂದು ಸುಮಾರು ಈಗ 5 ಲಕ್ಷ ಕೋಟಿ ಸಾಲ ಹೆಚ್ಚು ಕಡಿಮೆ 4 ಚಿಲ್ಲರೆ ಆಗಿದೆ. 5 ಲಕ್ಷ ಕೋಟಿ ಮುಂದಿನ ವರ್ಷಕ್ಕೆ ಮುಗಿದು ಬಿಡ್ತದೆ. ಕಡಿಮೆ ಅಂದ್ರೆ ಇವರು ಅಧಿಕಾರ ಮುಗಿಸಿ ಹೋಗೋಷ್ಟೊತ್ತಿಗೆ 6-7 ಲಕ್ಷ ಕೋಟಿ ಸಾಲ ಮಾಡಿ ನಮ್ಮ ತಲೆ ಮೇಲೆ ಹಾಕುವುದು. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಯಾರ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಮಾತೆತ್ತಿದ್ರೆ ಜನ್ಸಿ ಅಂತ ಮಾತಾಡ್ತೀವಿ. 56,432 ಸ್ಥಾನಗಳನ್ನ ಅಂದ್ರೆ ಹುದ್ದೆಗಳನ್ನ ತುಂಬುತ್ತೇವೆ. ಒಳ ಮೀಸಲಾತಿ ಆದ್ಮೇಲೆನೆ ಮಾಡಕ್ಕಾಗೋದು ಅಂತ ಹೇಳಿದ್ರು. ಒಳ ಮೀಸಲಾತಿ ಗೊಂದಲ ಮಾಡಿ ಇಟ್ಬಿಟ್ರು. ಯಾರು ನೆಮ್ಮದಿಯಲ್ಲಿ ಇಲ್ಲ. ಇವತ್ತು ಒಳ ಮೀಸಲಾತಿಯ ಬಗ್ಗೆ ಮಾತಾಡಿದ್ರೆ ಎಲ್ಲ ಬೀದಿಗಿಳಿದಿದ್ದಾರೆ. 3 ಗುಂಪು ಮಾಡಿದ್ರು, ಆಯೋಗಗಳನ್ನು ಮಾಡಿದ್ರು. ಯಾವ ಆಯೋಗವನ್ನು ಕನ್ಸಿಡರ್ ಮಾಡಲಿಲ್ಲ. ಈ ಹಳ್ಳಿ ಕಡೆ ಯುಗಾದಿ ಹಬ್ಬದಲ್ಲಿ ಗುಡ್ಡೆ ಮಾಂಸ ಅಂತಾರೆ. ಅದಕ್ಕೇನು ತೂಕ ಇರಲ್ಲ, ಅಳತೆ ಇರಲ್ಲ. ಸುಮ್ಮನೆ ಕೈಯಲ್ಲಿ ಹಿಂಗಿಡ್ದು ಹಿಂಗ ಹಾಕ್ತಾರಲ್ಲ, ಅದು ನಾನು ನೋಡಿದ್ದೀನಿ, ಅದಕ್ಕೆ ಹೇಳ್ತಿದ್ದೀನಿ. ಹಂಗೆ ಇವರು ಚುನಾವಣೆ ಮತ್ತು ರಾಜಕೀಯ ಮಾಡ್ಲಿಕ್ಕೆ ಯಾವುದು ಸುಲಭವೋ ಆ ರೀತಿ ಮಾಡಿಬಿಟ್ಟಿದ್ದಾರೆ. ಮುಂದೆ ಬಂದವರು ಬಿದ್ದೆದ್ದು ಕಳ್ಳಿ ಅಂತ. ಇದೆಲ್ಲಕ್ಕಿಂತ ಮಿಗಿಲಾಗಿ 17% ನಮ್ಮನ್ನು ಮಾತ್ರ ಹೇಳ್ತಾರೆ ಬಿಜೆಪಿ ದಲಿತ ವಿರೋಧಿ, ಬಿಜೆಪಿ ಸಂವಿಧಾನ ತೆಗೆದುಬಿಡ್ತದೆ, ಗೆದ್ದು ಬಂದ್ಬಿಟ್ರೆ ಮೀಸಲಾತಿ ತೆಗೆದುಬಿಡ್ತಾರೆ, ಅಂಬೇಡ್ಕರ್ ವಿರೋಧ ಮಾಡ್ತಾರೆ. ಇವ್ಯಾವೂ ಇಲ್ಲ, ಎಲ್ಲ ಸುಳ್ಳು. ನಾವು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಇಡೋರಲ್ಲ. ಇವತ್ತೇನ್ ಮಾಡಿದ್ರೆ 12 ವರ್ಷದಿಂದ ಮೋದಿ ಅವರು ದೇಶದ ಪ್ರಧಾನಿ ಇದ್ದಾರೆ. ಯಾಕೆ ಯಾವ ಮೀಸಲಾತಿ ತೆಗಿಲಿಲ್ಲ? ಯಾಕೆ ಯಾವ ಇದನ್ನು ಅಂಬೇಡ್ಕರ್ ಅವರನ್ನ ವಿರೋಧಿಸಲಿಲ್ಲ? ಅಂಬೇಡ್ಕರ್ ಅವರಿಗೆ ಹೆಚ್ಚು ಗೌರವ ಕೊಟ್ಟಿದ್ರೆ, ಅವರ ಪುಣ್ಯ ಕ್ಷೇತ್ರಗಳನ್ನೆಲ್ಲ ರಾಷ್ಟ್ರೀಯ ಸ್ಮಾರಕಗಳನ್ನು ಮಾಡಿದ್ರೆ, ಅದೆಲ್ಲ ಮಾಡಿರ್ತಕ್ಕಂಥದ್ದು ಅಲ್ಲ. ಕಾಂಗ್ರೆಸ್ ಅವರನ್ನು ಸಹಿಸಿಕೊಳ್ಳಾರದೆ ಮೂಲದಲ್ಲೇ 1952ರಲ್ಲೇ ಮೊದಲ ಚುನಾವಣೆಯಲ್ಲೇ ಸೋಲಿಸಿಬಿಟ್ರು ಅವ್ರನ್ನ. ಇದು 106 ಸಾರಿ ಹೇಳಿ ಆಗಿದೆ. ಆದ್ರೆ ಇವತ್ತು ಜನರು ಅರ್ಥ ಮಾಡ್ಕೊಳ್ಬೇಕು, ಈಗ ದಲಿತರನ್ನ ತುಳಿತಕ್ಕಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ. ಆದ್ರೆ ದಲಿತ ಸಮುದಾಯಗಳು ಅರ್ಥ ಮಾಡ್ಕೊಳ್ಬೇಕು ಇದನ್ನ. ಅವ್ರಿಗಿನ್ನೂ ಭವಿಷ್ಯ ಅರ್ಥ ಆಗ್ಲಿಲ್ಲ ಅಂತ ಕಾಣುತ್ತೆ. ಸಂಪೂರ್ಣ ಮುಳುಗೋಗೋದಕ್ಕೆ ಮುಂಚೆ ಅವ್ರನ್ನ ಅವರು ಎಚ್ಚರಿಸ್ಕೊಳ್ಬೇಕು. ಈ ಸರ್ಕಾರವನ್ನ ದೂರ ಇಡ್ತಕ್ಕಂಥ ಕೆಲಸ ಮಾಡಿದ್ರೆ ಅವರ ಜೀವನಗಳು
ಮುಂದೆ ಬಹಳ ಚೆನ್ನಾಗಿ ಮಾಡಬಹುದು. ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಜೊತೆಯಲ್ಲೇ ದಲಿತ ಸಮುದಾಯಗಳು ಕೂಡ ನೆಲ ಕಚ್ಚತಕ್ಕಂಥ ದಿನಗಳು ದೂರ ಉಳಿದಿಲ್ಲ. ಇದನ್ನ ತಮ್ಮ ಮೂಲಕ ನಾನು ಆ ಸಮುದಾಯದ ಮುಖಂಡರುಗಳಲ್ಲೂ ನಾನು ಮನವಿ ಮಾಡಿ ಹೇಳಲಿಕ್ಕೆ ಬಯಸ್ತೇನೆ.